ದೇಶದ ಗೌರವ ಹೆಚ್ಚು ಮಾಡಿದ್ದಕ್ಕೆ ದೇಶದ್ರೋಹಿಯಾಗಬೇಕಾ? ಜನಮಾನಸದಲ್ಲಿ ನೆಲೆ ನಿಂತಿದ್ದು ದೇಶದ್ರೋಹದ ಕಾರ್ಯವೇ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಪಾಲು ಸಚಿವರಿಗೆ ಸಲ್ತಾ ಇದೆ. ಆರ್ಬಿ ತಿಮ್ಮಾಪುರರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಭಾಪತಿಗಳಿಗೆ ನಾನು ನನ್ನ ವಿಚಾರದ ದೂರನ್ನ ನೀಡಿದ್ದೇನೆ. ಸದನದ ಕಡತದಿಂದ ಅನ್ಪಾರ್ಲಿಮೆಂಟರಿ ವಿಷಯವನ್ನ ತೆಗಿಬೇಕು ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರೆ, ನಾನು ಅಂತ ಪದ ಬಳಕೆಯನ್ನ ಮಾಡಲಿಲ್ಲ ಅಂತ ಹೇಳಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಬಿ ತಿಮ್ಮಾಪುರ ಅವರ ರಕ್ಷಣೆಗೆ ಈಗ ಸರ್ಕಾರ ಮುಂದಾಗಿದೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಪಾಲು ಸಚಿವರಿಗೆ ಸಲ್ಲುತ್ತೆ ಎನ್ನುವಂತ ಮಾತು ಕೂಡ ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನಮಾನಸದಲ್ಲಿ ನಿಂತಿದ್ದು ದೇಶದ್ರೋಹದ ಕಾರ್ಯವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದೇಶದ ಗೌರವವನ್ನ ಹೆಚ್ಚು ಮಾಡಿದ್ದಕ್ಕೆ ದೇಶದ್ರೋಹಿ ಆಗಬೇಕಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಸ್ಥಾನನೂ ಕೂಡ ಪಡೆಯುವಷ್ಟು ಮತ ಇರಲಿಲ್ಲ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಪಾಡು ಕೂಡ ಹಿಂದಿನ ಸ್ಥಿತಿಗೆ ಹೋಗಿ ತಲುಪುತ್ತೆ. ವಿರೋಧ ಪಕ್ಷದ ಅಧಿಕೃತ ನಾಯಕ ಸ್ಥಾನವೂ ಸಿಗಲಾರದ ಸ್ಥಿತಿಗೆ ಕರ್ನಾಟಕದಲ್ಲಿ ನೀವು ಬಂದು ತಲುಪ್ತೀರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೂ ಕನ್ನಡಿ ಅವಶ್ಯಕತೆ ಇಲ್ಲ. ಅಷ್ಟು ಕನ್ನಡಿಯಷ್ಟು ಸ್ಪಷ್ಟವಾಗಿಯೇ ಭ್ರಷ್ಟಾಚಾರದ ಸಾಕ್ಷಿ ಸಮೇತ ದಾಖಲೆಗಳನ್ನು ಕೊಟ್ಟರೂ ಕೂಡ, ಪೆನ್ ಡ್ರೈವ್ಗಳನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳದೇ ಇರೋದನ್ನು ನೋಡಿದಾಗ ನನಗನ್ಸುತ್ತೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಆ ಕಾರಣಕ್ಕೇ ಅವರು ಭಯ ಬಿದ್ದಿದ್ದಾರೆ. ಒಬ್ಬ ತಮ್ಮಣ್ಣನವರು ಅಂತೇಳಿ ಒಬ್ಬ ಎಕ್ಸೈಸು ಡಿಪಾರ್ಟ್ಮೆಂಟ್ನಲ್ಲಿ DYSP, ಅವನು ಮೊನ್ನೆ ಟ್ರ್ಯಾಪ್ ಆದ. ಆ ಟ್ರ್ಯಾಪ್ ಆಗಿರೋದ್ರಲ್ಲಿ ನಮಗಿರೋ ಮಾಹಿತಿ ಏನು ಅಂದರೆ, ಅವನು ರೆಗ್ಯುಲರ್ ಆಗಿ ಒಂದು ಈ ರಾಜ್ಯದ ಪ್ರಮುಖ ಕುಟುಂಬದ ಜೊತೆನಲ್ಲಿ ಸಂಪರ್ಕ ಇದ್ದಾನೆ ಅನ್ನೋದು ಆ ಮಾಹಿತಿ ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ತನ್ನ ಬುಡಕ್ಕೆ ಬರುತ್ತೆ ಅನ್ನುವಂತಕ್ಕಂಥ ಭಯ ಅವರಿಗೆ ಕಾಡ್ತಿರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೇ ಭ್ರಷ್ಟಾಚಾರಿ ತಿಮ್ಮಾಪುರ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾವು ಆಗ್ರಹ ಮಾಡ್ತೇವೆ, ಭ್ರಷ್ಟಾಚಾರಿ ತಿಮ್ಮಾಪುರನ ವಜಾ ಮಾಡಿ ಸಂಪುಟದಿಂದ. ನಿಮ್ಮ ಸರ್ಕಾರ ನಾವು ಭ್ರಷ್ಟಾಚಾರಕ್ಕೆ ಸಮರ್ಥನೆ ಮಾಡೋದಿಲ್ಲ ಅನ್ನೋದನ್ನ ತೋರಿಸಿ ಅಂತ ಆಗ್ರಹಿಸ್ತೇವೆ. ವಿರೋಧ ಪಕ್ಷದ ನಾಯಕ ಸ್ಥಾನನೂ ಕೂಡ ಪಡೆಯುವಷ್ಟು ಮತ ಇರಲಿಲ್ಲ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ನೀವು ಈ ರೀತಿ ಮಾಡಿದ್ರೆ ನಿಮ್ಮ